ಸ್ನೇಹಿತರೆ, ದೇವರ ಕುದುರೆಗೆ ಲಗಾಮ ಹರಿದೋದ್ರೆ ತನ್ನ ಕಾಲಿನ ನರವನ್ನೇ ಕಿತ್ತುಕೊಟ್ಟಂತ ಅರಳಯ್ಯ ತನ್ನ ಭಕ್ತಿಗೆ ಮೆಚ್ಚಿ ತನಗಿಂತ ಮೊದಲೇ ಪೂಜೆ ಮಾಡಬೇಕೆಂದು ವರವನ್ನು ಕೊಟ್ಟಂತ ನುಂಕಪ್ಪ. ತಮ್ಮನಿಗಾಗಿ ಬಂಡೆಕಲ್ಲುಗಳನ್ನು ಒನಕೆಯಿಂದ ಒಡೆದು ದಾರಿ ಮಾಡಿಕೊಟ್ಟಂತ ತುಬ್ದಮ್ಮ ತಾಯಿಯ ದೇವಸ್ಥಾನ ನೋಡ್ಬೋದು ಸ್ನೇಹಿತರೆ. ನುಂಕಪ್ಪ ತುಬ್ದಮ್ಮ ಇಬ್ಬರು ಪಾರ್ವತಿ ಪರಮೇಶ್ವರರ ಮಕ್ಕಳು ಸ್ನೇಹಿತರೆ. ಇವರಿಬ್ಬರು ತಂದೆ ತಾಯಿಯ ಆಶೀರ್ವಾದ ತಗೊಂಡು ಭೂಲೋಕಕ್ಕೆ ಬರ್ತಾರೆ. ರಾಕ್ಷಸರಿಗೂ ನುಂಕಪ್ಪಗೂ ಘನಘೋರ ಯುದ್ಧ ನಡೆದಿದೆ ಅನ್ನೋದಕ್ಕೆ ಇವೇ ಸಾಕ್ಷಿಗಳು ಸ್ನೇಹಿತರೆ. ದೇವಸ್ಥಾನ ಅಭಿವೃದ್ಧಿ ಮಾಡಲು ತೋಡಿದಾಗ ಕಂಡಂತ ವಸ್ತುಗಳು ಇವು ಸ್ನೇಹಿತರೆ. ನೋಡ್ತಾ ಒಂದೇ ಕಲ್ಲಿನಲ್ಲಿ ಎರಡು ಬಜರಂಗಿ ಮೂರ್ತಿಗಳು ನೋಡ್ಬೋದು ಸ್ನೇಹಿತರೆ ಈ ಒಂದು ಬೆಟ್ಟದಲ್ಲಿ. ಸ್ನೇಹಿತರೆ, ನೋಡ್ತಾ ಇರ್ಬೋದು ನುಂಕೆಮಲೆ ಸಿದ್ದೇಶ್ವರ ಅಂದರೆ ಹೆಸರಾದಂಥ ಈ ಒಂದು ಮೊಳಕಾಲ್ಮೂರು ಕ್ಷೇತ್ರದಲ್ಲಿ ಹೆಸರಾದಂಥ ದೇವಸ್ಥಾನ ಯಾವುದಾದ್ರೂ ಇದೆ ಅಂದರೆ ಆ ಒಂದು ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ದೇವಸ್ಥಾನದ ಫುಲ್ ವಿಡಿಯೋ ಇವತ್ತು ನಿಮ್ಮ ಮುಂದೆ. ಖಂಡಿತ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಒಂದು ವಿಡಿಯೋನ ಫುಲ್ ನೋಡಿ. ಮೊಳಕಾಲ್ಮೂರು ತಾಲೂಕಿನಲ್ಲಿ ನುಂಕೆಮಲೆ ಸಿದ್ದೇಶ್ವರ ಅಂದರೆ ಗೊತ್ತಿರದೇ ಇರೋ ವ್ಯಕ್ತಿಗಳೇ ಇಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಆ ಒಂದು ದೇವಸ್ಥಾನಕ್ಕೆ ನಾನಿವತ್ತು ಹೊರಟಿದ್ದೀನಿ. ವಿಡಿಯೋ ಮಾಡೋಣ ಅಂತ ತುಂಬ ದಿನಗಳ ಒಂದು ಕನಸು ಸ್ನೇಹಿತರೆ. ಈ ಒಂದು ದೇವಸ್ಥಾನದ ವಿಡಿಯೋ ಮಾಡೋಣ ಅಂತೇಳಿ ನನಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ತಿಳಿದಷ್ಟು ಮಾಹಿತಿ ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನುಂಕೆಮಲೆ ಬೆಟ್ಟದಲ್ಲಿ ಮೊದಲು ಸಿಗುವಂಥ ದೇವಸ್ಥಾನ ಎಂದರೆ ಅದು ಅರಳಯ್ಯ ಸ್ವಾಮಿಯ ದೇವಸ್ಥಾನ ಸ್ನೇಹಿತರೆ. ನುಂಕಪ್ಪ ಸ್ವಾಮಿಯ ಕುದುರೆ ಲಗಾಮು ಹರಿದೋದ್ರೆ ತನ್ನ ಕಾಲಿನ ನರವನ್ನು ಕಿತ್ತುಕೊಟ್ಟು ಲಗಾಮು ಮಾಡಿಕೊಟ್ಟಂಥ ಭಕ್ತ ಅರಳಯ್ಯ ಸ್ವಾಮಿಯ ದೇವಸ್ಥಾನ ನೋಡೋಣ ಸ್ನೇಹಿತರೆ. ಆ ಒಂದು ದೇವಸ್ಥಾನದ ಒಳಗಡೆ ಆ ಒಂದು ಅರಳಯ್ಯ ಸ್ವಾಮಿಯ ನೋಡ್ಬೋದು ಸ್ನೇಹಿತರೆ. ಅರಳಯ್ಯನ ಭಕ್ತಿಗೆ ಮೆಚ್ಚಿ ತನಗಿಂತ ಮೊದಲು ಭಕ್ತಾದಿಗಳು ನಿನ್ನನ್ನು ಪೂಜಿಸುವರು ಎಂದು ವರವನ್ನು ಕೊಟ್ಟಿರ್ತಾನೆ ಸ್ನೇಹಿತರೆ ಆ ಒಂದು ನುಂಕಪ್ಪ. ಹಾಗೆ ಸ್ನೇಹಿತರೆ, ಸ್ವಲ್ಪ ಮುಂದ್ಗಡೆ ಬಂದರೆ ತುಬ್ದಮ್ಮ ತಾಯಿಯ ದೇವಸ್ಥಾನ ಸಿಗುತ್ತೆ ಸ್ನೇಹಿತರೆ. ಈ ಒಂದು ತುಬ್ದಮ್ಮ ತಾಯಿ ಶ್ರೀ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ಅಕ್ಕ ಆಗಿರ್ತಾರೆ ಸ್ನೇಹಿತರೆ. ಈ ಒಂದು ಗರ್ಭಗುಡಿಯಲ್ಲಿ ಆ ಒಂದು ತಾಯಿಯ ದರ್ಶನ ಮಾಡೋಣ ಬನ್ನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಗರ್ಭಗುಡಿಯಲ್ಲಿರುವಂಥ ತುಬ್ದಮ್ಮ ತಾಯಿಯ ವಿಗ್ರಹ ಮೂರ್ತಿ ನೋಡ್ತಾ ಇರ್ಬೋದು ಈ ಒಂದು ದೃಶ್ಯಾವಳಿ. ಈ ಒಂದು ದೇವಸ್ಥಾನಗಳ ಮಾಹಿತಿ ನನಗೆ ತಿಳಿದಿರುವಂಥ ಸ್ವಲ್ಪ ಮಾಹಿತಿನೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ನೀವು ನೋಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿದ್ದೇ ಆದರೆ ಮತ್ತೆ ಯಾರಾದರೂ ಎಲ್ಲ ತಿಳಿದಂಥ ಗೈಡ್ ಇಟ್ಕೊಂಡು ಫುಲ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು ಈ ಒಂದು ಬೆಟ್ಟದಲ್ಲಿ ಒಂದೇ ಕಲ್ಲಿನಲ್ಲಿ ಇರುವಂಥ ಎರಡು ಬಜರಂಗಿ ದೇವರುಗಳು ನೋಡ್ತಾ ಇರ್ಬೋದು. ಈ ಒಂದು ದೇವಸ್ಥಾನ ನೋಡಿದ ನಂತರ ಒಂದು ಗೋಶಾಲೆ ಬರುತ್ತೆ ಸ್ನೇಹಿತರೆ. ಆ ಒಂದು ಗೋಶಾಲೆ ಪಕ್ಕದಲ್ಲಿ ಶ್ರೀ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ಬರುತ್ತೆ. ಆ ಒಂದು ದೇವಸ್ಥಾನದ ಆವರಣ ನೋಡ್ತಾ ಇರ್ಬೋದು ಸ್ನೇಹಿತರೆ. ಜಾತ್ರೆ ಸಮಯದಲ್ಲಂತೂ ಜನ ಸಾಗರನೆ ತುಂಬಿರ್ತಾರೆ ಈ ಒಂದು ಬಯಲಲ್ಲಿ. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇದ್ರಲ್ಲ ನುಂಕಪ್ಪ ಸ್ವಾಮಿಯ ಕುದುರೆ ಹೆಜ್ಜೆ ಹಾಗೆ ಒಣಕೆ ಕೆಂಡಿ ಎಂದು ಇದಕ್ಕೆ ಒಂದು ಮಾಹಿತಿ ಇದೆ ಸ್ನೇಹಿತರೆ. ಈಗ ನೀವು ನೋಡುತ್ತಿರುವ ದೃಶ್ಯಾವಳಿ ಜಾತ್ರೆ ಸಮಯದಲ್ಲಿ ಸಿಡಿ ಆಡುವಾಗ ಜನ ಸಾಗರವೇ ತುಂಬಿರುವಂಥ ದೃಶ್ಯಾವಳಿ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಬನ್ನಿ, ಲೇಟ್ ಮಾಡೋದು ಬೇಡ, ಈಗ ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ದೇವಸ್ಥಾನ ನೋಡೋಣ, ಹಾಗೆ ಆ ಒಂದು ಸ್ವಾಮಿಯ ದರ್ಶನ ಪಡೆಯೋಣ ಸ್ನೇಹಿತರೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಸ್ನೇಹಿತರೆ, ನೋಡ್ತಾ ಇರ್ಬೋದು ಅತಿ ದೊಡ್ಡ ಆಲದ ಮರ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಏನಪ್ಪ ಅಂತಂದರೆ ಈ ಒಂದು ಮರಕ್ಕೆ ಸಿಕ್ಕಾಪಟ್ಟೆ ಹೆಸರುಗಳು ಕೆತ್ತಿದ್ದಾರೆ. ದಯವಿಟ್ಟು ಇಂಥ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ. ಈಗ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ನೋಡೋಣ ಬನ್ನಿ ಸ್ನೇಹಿತರೆ. ಈಗ ಇಲ್ಲಿಂದನೇ ಜೂಮ್ ಹಾಕಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ನುಂಕೆಮಲೆ ಸಿದ್ದೇಶ್ವರ ನೋಡಿ ಸ್ನೇಹಿತರೆ. ಈಗ ನುಂಕೆಮಲೆ ಸಿದ್ದೇಶ್ವರ ದೇವಾಲಯದ ಒಳಗಡೆ ಹೋಗೋಣ ಬನ್ನಿ. ಹಾಗೆ ನೋಡ್ತಾ ಇರ್ಬೋದು ಈಗ ನೀವು ನೋಡುತ್ತಿರುವಂಥ ದೃಶ್ಯ ಈ ಒಂದು ದೇವಸ್ಥಾನದ ಹೆಬ್ಬಾಗಿಲು ಅಂತ ಹೇಳ್ಬೋದು. ಒಳಗಡೆ ಹೋಗೋಣ. ಆ ಒಂದು ದೇವಸ್ಥಾನ ಅತಿ ಸುಂದರವಾಗಿ ಅಲಂಕಾರ ಮಾಡಿದರೆ, ಸುಂದರವಾದ ಪೇಂಟಿಂಗ್ ಮಾಡಿದರೆ. ಹಾಗೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಭಕ್ತಾದಿಗಳು ಕೊಟ್ಟಂತ ಕಾಣಿಕೆ ಇಲ್ಲಿ ನೇಮಕ ಮಾಡಿದ್ದಾರೆ. ಈಗ ಒಳಗಡೆ ಇರುವಂಥ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನಕ್ಕೆ ಪೇಂಟಿಂಗ್ ಅಂತೂ ಸಿಕ್ಕಾಪಟ್ಟೆ ಸುಂದರವಾಗಿ ಪೇಂಟಿಂಗ್ ಮಾಡಿದ್ದಾರೆ. ಬನ್ನಿ, ಲೇಟ್ ಮಾಡೋದು ಬೇಡ, ಒಳಗಡೆ ಹೋಗಿ ಆ ಒಂದು ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಮೊಳಕಾಲ್ಮೂರು ತಾಲೂಕಿನ ಎಷ್ಟೋ ಊರುಗಳ ಮನೆ ದೇವರು ಎಂದು ಹೆಸರಾದಂಥ ಶ್ರೀ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ಇದು ಅತಿ ಶಕ್ತಿವಂತ, ಅತಿ ಪವರ್ಫುಲ್ ದೇವಸ್ಥಾನ. ಅತಿ
ಭಕ್ತಾದಿಗಳು ಅತಿ ಹೆಚ್ಚು ಬರುವಂಥ ದೇವಸ್ಥಾನ ಇದೆ ಅಂದರೆ ಅದು ಶ್ರೀ ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಒಳಗಡೆ ಆ ಒಂದು ಸ್ವಾಮಿಯ ದರ್ಶನ ಮಾಡೋಣ. ನೋಡಿ ಸ್ನೇಹಿತರೆ, ಯಾರೆಲ್ಲ ನೀವು ನೋಡಿಲ್ಲ ಯಾವಾಗಾದರೂ ವಿಸಿಟ್ ಮಾಡಿ, ಖಂಡಿತ ಈ ಒಂದು ನುಂಕೆಮಲೆ ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತಂತ ಈ ಒಂದು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಸ್ವಾಮಿಯ ಶಕ್ತಿ ಏನೆಂದು ಸುತ್ತಮುತ್ತ 16 ಹಳ್ಳಿಗಳಿಗೆ ಗೊತ್ತು. ಹಾಗೆ ಸ್ನೇಹಿತರೆ, ಇಲ್ಲಿ ನೋಡುತ್ತಿರುವಂಥ ದೃಶ್ಯ, ಈ ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡುವಾಗ ಮಣ್ಣು ತೆಗೆಯುವಾಗ ಹೊರಗಡೆ ಕಂಡು ಬಂದಂಥ ವಸ್ತುಗಳು ಸ್ನೇಹಿತರೆ ನೋಡ್ತಾ ಇರ್ಬೋದು. ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಸಭಾಭವನ ಹಾಗೆ ಅನ್ನ ದಾಸೋಹದ ಭವನಗಳು ನೋಡ್ಬೋದು. ಆ ಒಂದು ಸುಂದರವಾದ ದೃಶ್ಯಾವಳಿ. ಹಾಗೆ ಸ್ನೇಹಿತರೆ, ಹಾಗೆ ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಗೋಶಾಲೆ ಒಂದು ಇದೆ ಸ್ನೇಹಿತರೆ. ಆ ಒಂದು ಗೋಮಾತೆಗಳ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ದೇವಸ್ಥಾನದ ಪಕ್ಕದಲ್ಲಿ ಸ್ವಾಮೀಜಿಗಳ ಮಠ ಒಂದಿದೆ ಸ್ನೇಹಿತರೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಬೆಟ್ಟದ ಮೇಲೆ ದೀಪ ಹಚ್ಚಿಬಿಟ್ಟೆ ಈ ಒಂದು ಸಿಡಿ ಆಡೋದು. ಆಗ ಜಾತ್ರೆ ಸಮಯದಲ್ಲಿ ಬಂದಾಗ ಈ ಒಂದು ವಿಡಿಯೋ ಮಾಡಿದ್ದೆ, ಈಗ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ತರ ವಿಡಿಯೋಗಳು ಮಾಡಲಿಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬು, ಒಂದು ಲೈಕೆ ನನ್ನ ಬಲ ಸ್ನೇಹಿತರೆ. ಖಂಡಿತ ಈ ಒಂದು ಸ್ವಾಮಿಯ ಈ ಒಂದು ದೇವಸ್ಥಾನಗಳ ಚರಿತ್ರೆ ಇನ್ನೂ ದೊಡ್ಡದಿದೆ. ಈ ಒಂದು ವಿಡಿಯೋನ ನೀವು ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿದ್ದೆ ಆದರೆ ನಾನು ಮತ್ತೆ ಗೈಡ್ ಇಟ್ಕೊಂಡು ಈ ಒಂದು ದೇವಸ್ಥಾನಗಳ ಫುಲ್ ವಿಡಿಯೋ ಮಾಡ್ತೀನಿ. ಹಾಗೆ ಸ್ನೇಹಿತರೆ, ಈಗ ಮಲ್ಲಿಕಾರ್ಜುನ ಸ್ವಾಮಿಯವರ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಆದ ಮೊದಲೇ ಹೇಳಿದ್ದೆ, ಮಲ್ಲಿಕಾರ್ಜುನ ಸ್ವಾಮಿ ಸುಬ್ದಮ್ಮ ನುಂಕಪ್ಪ ಇವರ ತಂದೆ ಎಂದು. ಈ ಒಂದು ದೃಶ್ಯಾವಳಿ ಎಷ್ಟೋ ವರ್ಷಗಳಿಂದ ಹಾಗೆ ಇರುವಂಥ ಒತ್ತಿನಗಡ್ಡೆ ನೋಡ್ಬೋದು ಸ್ನೇಹಿತರೆ. ಇದಕ್ಕೆ ಬಂದು ಭಕ್ತಾದಿಗಳು ಹಾಲಾಗ್ತಾರೆ, ಹಾಗೆ ಈ ಒಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈಗ ಕೊಮ್ಮನಪಟ್ಟಿಯಿಂದ ಈ ಕಡೆ ಏರಿ ಬರುವಂಥವರು ಮೊದಲು ದರ್ಶನ ಮಾಡುವುದು ಈ ಕಡೆ ಒಂದು ಕಲ್ಲಿನ ಮೇಲೆ ಚಿತ್ರ ಬಿಡಿಸಿರುವಂಥ ಹಾಗೆ ಕೆತ್ತನೆ ಮಾಡಿರುವಂಥ ಸ್ವಾಮಿ ಗಣಪತಿಯ ವಿಗ್ರಹ ನೋಡ್ಬೋದು ಸ್ನೇಹಿತರೆ. ಈ ಕಡೆಯಿಂದ ಬರುವಂಥವರು ಈ ಒಂದು ಗಣಪತಿಯ ದರ್ಶನ ಮಾಡಿಕೊಂಡು, ಹಾಗೆ ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಹಳೆಯ ಶಾಸನ ಬರೆದಿರುವಂಥದ್ದು. ಹಾಗೆ ಸ್ನೇಹಿತರೆ, ಬನ್ನಿ ಈಗ ಲೇಟ್ ಮಾಡೋದು ಬೇಡ, ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡೋಣ ಸ್ನೇಹಿತರೆ. ಈ ಒಂದು ಬೆಟ್ಟದಲ್ಲಂತೂ ಗ್ರೀನರಿ ಸಖತ್ತಾಗಿದೆ, ಹಾಗೆ ಒಂದು ಸುಂದರವಾದ ವ್ಯೂ ಅಂತೂ ಸಿಕ್ಕೇ ಸಿಗುತ್ತೆ. ಖಂಡಿತ ನಿಮಗೂ ಯಾವಾಗಾದರೂ ಫ್ರೀ ಇದ್ದರೆ ಖಂಡಿತ ನುಂಕೆಮಲೆ ಸಿದ್ದೇಶ್ವರ ಬೆಟ್ಟಕ್ಕೆ ಬನ್ನಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಈ ಒಂದು ಬೆಟ್ಟದಲ್ಲಿ ಇನ್ನೂ ಇತಿಹಾಸ ಇರುವಂಥ ಹಲವಾರು ಪ್ಲೇಸ್ಗಳಿದ್ದಾವೆ. ಅವುಗಳ ಬಗ್ಗೆ ಹೇಳೋಕ್ಕೆ ಈ ಒಂದು ವಿಡಿಯೋ ಲೆಂತ್ ಆಗುತ್ತೆ. ಈಗ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ಮಾಡಿಕೊಂಡು ಈ ಒಂದು ವಿಡಿಯೋ ಮುಗಿಸೋಣ ಸ್ನೇಹಿತರೆ. ಬನ್ನಿ ಆ ಒಂದು ಸ್ವಾಮಿಯ ದರ್ಶನ ಮಾಡೋಣ. ಹಾಗೆ ಸ್ನೇಹಿತರೆ, ದಯವಿಟ್ಟು ನಿಮ್ಮ ಈ ಒಂದು ವಿಡಿಯೋನ ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಮಾಡಿದ್ದೆ ಆದರೆ ಖಂಡಿತ ನಾನು ಒಂದು ಗೈಡ್ ಇಟ್ಕೊಂಡು ಮತ್ತೆ ಈ ಒಂದು ನುಂಕೆಮಲೆ ಸಿದ್ದೇಶ್ವರ ದೇವಸ್ಥಾನ ವಿಡಿಯೋ ಮಾಡೋಕ್ಕೆ ಬರ್ತೀನಿ ಸ್ನೇಹಿತರೆ. ನೀವು ಮಾಡಬೇಕಾಗಿರೋದಂದರೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಒಂದು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದಲ್ಲಿ ಇರುವಂಥ ಮಲ್ಲಿಕಾರ್ಜುನ ಸ್ವಾಮಿಯ ಹಾಗೆ ನೋಡಿ ದರ್ಶನ ಮಾಡ್ಕೊಳ್ಳಿ ಸ್ನೇಹಿತರೆ. ಜಾತ್ರೆ ಸಮಯದಲ್ಲಿ ಇದೇ ಒಂದು ಕಟ್ಟೆಯ ಮೇಲೆ ಮಲಗಿದ್ದೆ ನಾನು, ಹಾಗಾಗಿ ಈ ಒಂದು ಲಾಸ್ಟ್ ದೃಶ್ಯಾವಳಿ. ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಂತಿ ನಿಮ್ಮ ಪ್ರೀತಿಯ